ಗಂಡ ಹೆಂಡತಿ ಇಬ್ಬರೂ ಕೂಡ ಡಾಕ್ಟರ್ಸ್. ಆದ್ರೆ ಅದೆಂತ ವಿಚಿತ್ರ ನೋಡಿ, ಕಿಲ್ಲರ್ ಲೇಡಿ ಡಾಕ್ಟರ್ ತನ್ನ ಗಂಡನನ್ನೇ ಕೊಲೆ ಮಾಡಿದ್ದಾಳೆ. ಅದೂ ಕೂಡ ಅನಸ್ತೇಷಿಯಾ ಡಾಕ್ಟರ್ಗೆ ಅನಸ್ತೇಷಿಯಾವನ್ನ ಕೊಟ್ಟೆ ಆತನ ಕಥೆಯನ್ನ ಮುಗಿಸಿದ್ದಾಳೆ. ರಾಕ್ಷಸಿಯ ಕೃತ್ಯಕ್ಕೆ ಹುಬ್ಬಳ್ಳಿ ಧಾರವಾಡ ನಗರ ಗಡಗಡ ನಡುಗ್ತಾ ಇದೆ. ಕಟ್ಟಿಕೊಂಡ ಗಂಡನನ್ನ ಡಾಕ್ಟರ್ ಆಗಿರುವಂತಹ ರಾಕ್ಷಸಿ ಹೆಂಡತಿ ಕೊಲೆ ಮಾಡಿದ್ದಾಳೆ. ಡಾಕ್ಟರ್ ಕಿರಣ್ ಅನಸ್ತೇಷಿಯಾ ಡಾಕ್ಟರ್ ಆಗಿದ್ರೆ ಡಾಕ್ಟರ್ ಪ್ರಿಯಾಂಕಾ ಕಣ್ಣಿನ ತಜ್ಞೆ. ಆದ್ರೆ ಇವತ್ತು ಅದೇನಾಯ್ತು ಗೊತ್ತಿಲ್ಲ, ಡಾಕ್ಟರ್ ಕಿರಣ್ಗೆ ಅನಸ್ತೇಷಿಯಾ ಕೊಟ್ಟು ಪ್ರಿಯಾಂಕಾ ಚಾಕುವಿನಿಂದ ಆತನ ಮೇಲೆ ಎರಗಿದ್ದಾಳೆ. ರಾಕ್ಷಸಿಯಂತೆ ವರ್ತಿಸಿ ಆತನನ್ನ ಮುಗಿಸಿದ್ದಾಳೆ. ಇದಾದ ನಂತರದಲ್ಲಿ ತನ್ನ ಮಗನನ್ನೂ ಕೂಡ ಕೊಲೆ ಮಾಡೋದಕ್ಕೆ ಈಕೆ ಮುಂದಾಗಿದ್ದಾಳೆ. ತಾನು ತಂದಿದ್ದ ಚಾಕುವಿನಿಂದ ಮಗುವಿಗೂ ಕೂಡ ಇರಿದಿದ್ದಾಳೆ. ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದೆ. ಯಾಕಾಗಿ ಈಕೆ ಈ ರೀತಿಯಾಗಿ ಮಾಡಿದ್ಲು ಅಂದ್ರೆ, ಇಬ್ಬರಿಗೂ ಕೂಡ ಇದು ಎರಡನೆಯ ಮದುವೆ. ಗಂಡ ಮತ್ತು ಹೆಂಡತಿಯ ನಡುವೆ ಆಗಾಗ್ಗೆ ಇದೇ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು. ಅದಲ್ಲದೆ ಪ್ರಿಯಾಂಕಾ ಮನೆಗೆ ಇತ್ತೀಚೆಗೆ ಕಿರಣ್ ಅವರ ತಂದೆ ತಾಯಿ ಬಂದಿದ್ರಂತೆ. ಕಿರಣ್ನ ತಂದೆ ತಾಯಿ 3 ತಿಂಗಳ ಕಾಲ ಇದೇ ಮನೆಯಲ್ಲಿ ವಾಸವಾಗಿದ್ದಕ್ಕೆ ದೊಡ್ಡ ಖ್ಯಾತೆ ತೆಗೆದಿದ್ಲಂತೆ. ಈ ಸಂದರ್ಭದಲ್ಲಿ ಕಿರಣ್ನ ತಂದೆ ತಾಯಿಯನ್ನ ಮನೆಯಿಂದ ಹೊರಗೆ ಕೂಡ ಹಾಕಿದ್ಲಂತೆ. ಇದೇ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು ಮತ್ತೆ ಗಲಾಟೆಯಾಗಿದೆ. ಅಷ್ಟಲ್ಲದೆ ಮಗು ಕೂಡ ಮಾನಸಿಕವಾಗಿ ಬೆಳವಣಿಗೆಯನ್ನ ಕಂಡುಕೊಳ್ಳದ ಹಿನ್ನೆಲೆಯಲ್ಲಿ, ಮಗುವಿನ ಅನಾರೋಗ್ಯದ ಹಿನ್ನೆಲೆಯಲ್ಲಿಯೂ ಕೂಡ ಕೊಲೆಯನ್ನ ಮಾಡಿರುವುದು ಸದ್ಯ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ಡಾಕ್ಟರ್ ಪ್ರಿಯಾಂಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.